ದೊಡ್ಡ ಮಳೆ ಬಂದು ನಿಂತು ಹೋದ ಹಾಗೆ ನಮಗೆ ಅರ್ಥ ಆಗುತ್ತೆ. ಏನು ಸ್ವಲ್ಪ ಗಂಧರ ಸಂದೇಶದಲ್ಲಿ ಅಲ್ಲಿ ವಸ್ತು ಶಬ್ದರೇನು ಮೈಪುರ ಆಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇತ್ತು. ಜನಗಳ ಸಂಖ್ಯೆ ಜಾಸ್ತಿ ಇತ್ತು. ಉತ್ಸವಗಳು ಎಲ್ಲವೂ 10 ದಿವಸಗಳ ಕಾಲದಲ್ಲಿ ನನಗೆ ಮುಕ್ತಾಯ ಅಂದರೆ ಅದರ ಮುಂದೆ ದನಗಳ ಜಾತ್ರೆ 5 ದಿವಸ ಒಟ್ಟುವರೆಗೆ 4 ದಿವಸಗಳ ಕಾಲ ನಿರಂತರವಾಗಿ ಎಲ್ಲರೂ ಕೂಡ ಉತ್ತಮವಾದ ಸೇವೆಯನ್ನು ಮಾಡಿ ನಮ್ಮ ಈ ವರ್ಷದ 24ನೇ ಇಸ್ವಿಯ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಬಹಳ ಸೇವಾಭಾವದಿಂದ ಬಂದವರನ್ನ ಆತಿಥ್ಯವನ್ನು ಮಾಡುವಂಥ ದೊಡ್ಡ ಸೇವೆಗಳನ್ನೇ ಮಾಡಿ ಬಹಳಷ್ಟು ಜನ ನಿಮ್ಮ ಊಟಗಳು ನೀರು ಕೊಡೋದು ಎಲೆ ಕೊಡೋದು ಅದನ್ನು ನೋಡಿ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ. ಯಾರು ಬೆಂಗಳೂರಿಂದ ಮಂಜುನಾಥ ಅವರು ನಮ್ಮ ಬೆಂಗಳೂರಿನ ಮಕ್ಕಳನ್ನ ಇವರು ಮುಂದೆ ಏನೇನೋ ಅಲ್ಲ ಅನ್ನುವ ಭಾವನೆ ಮಾತನಾಡ್ತಾರೆ. ಎಷ್ಟು ಪಾದಸ್ತಂತೆ ಓಡಾಡ್ತಾ ಕೆಲಸವನ್ನು ಮಾಡ್ತಾ ಇದ್ರು, ಒಬ್ಬರಿಂದೊಬ್ಬರೇ ಶಿಸ್ತಿನಿಂದ ಇರ್ತಾ ಇದ್ರು ಅನ್ನುವ ಮಾತನ್ನು ಸ್ಮರಣೆ ಮಾಡಿಕೊಡ್ತಾರೆ. ಹಾಗೆ ನೀವೆಲ್ಲರೂ ಕೂಡ ಅದರಲ್ಲಿ ಎಲ್ಲ ಸೇವಾ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡು ಶಿಕ್ಷಕರು ಇರ್ಬೋದು, ಅಡುಗೆ ಸಿಬ್ಬಂದಿ ಇರ್ಬೋದು, ಪ್ರತಿ ಕಸ ಪ್ರತಿನಿತ್ಯ ಸ್ವಚ್ಛತೆ ಮಾಡುವುದು ಹಾಗೂ ಬೇರೆ ಬೇರೆ ನೀರು ಹಾಗೂ ಉತ್ಸವದ ಕೆಲಸ ಮಾಡುವುದು ಹಾಗೂ ಉಪಯೋಗ ಕೆಲಸ ಮಾಡುವುದು ಹಾಗೂ ಇವೆಲ್ಲ ನೋಡಿಕೊಳ್ಳುವಂಥವ್ರಿಗೆ ಎಲ್ಲರೂ ಖಂಡಿತವಾದರೂ ಕೂಡ ತಮ್ಮದೇ ಆದ ಜವಾಬ್ದಾರಿ ಇಟ್ಟುಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ಸೇವೆಯನ್ನು ಮಾಡಿದ ಫಲವಾಗಿ ಅದರಿಂದ ಯಶಸ್ವಿಯಾಗಿ ಅದಕ್ಕೆ ಅಂದರೆ ಆ ಕಾರ್ಯ ಮಾಡಿದಾಗ 4 ಜನಗಳಿಗೆ ಅದರ ಪಾಲು ಸಮವಾಗಿ ಲಭ್ಯ ಆಗ್ತದೆ. ಅದರ ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಏನೇ ಕರೆತ ಮಾಡಿಸುವಂಥವನು, ಆಡಳಿತ ಮಾಡುವಂಥವನು, ಪ್ರೇರಕಷ್ಟ ಹೋಗನ್ನ ಮತ್ತೆ ಪಾಪ ಪ್ರೇರಣೆ ಕೊಡುವಂಥವನು, ಅನುಮೋದಕ ಅವನು ಪುರಗಳ ಬರೆಯುವುದು, ಅನುಮೋದನೆ ಮಾಡಿದ್ದನ್ನೆಲ್ಲ ಪ್ರೀತಿಸಲು ಪ್ರಶಂಸೆ ಮಾಡುವುದು. ಹಾಗೆ ಅವರು ಮಾಡಿದ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದು ಅಂತ ಹೇಳಿದ್ರೆ ಸಾಕು. ಹಾಗೆ ಈ 4 ಜನಗಳಿಗೂ ಅದರ ಫಲ ಲಭ್ಯ ಆಗುವಂತಹ ಮಾತನ್ನು ಸುಭಾಷಿತದಲ್ಲಿ ಹೇಳಿದೆ. ಹಾಗೆ ಇದರ ಫಲ ಎಲ್ಲರಿಗೂ ಕೂಡ ಲಭ್ಯ ಆಗಿರುವಂತಹ ಇವೆಲ್ಲ ಪಾಲ್ಗೊಳ್ಳೋದನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕೆ ಹೇಳಿರುವಂತಹ ದುಡಿಯುವ ಕೈಗಳಿಗೆ ನಮೋ ನಮೋ, ಕೊಡುವ ಕೈಗಳಿಗೆ ನಮೋ ನಮೋ, ಪಡೆವನ ಕೈಗಳಿಗೆ ನಮೋ ನಮೋ, ಇಳುವ ನಡುವ ಕೈಗಳಿಗೆ ನಮೋ ನಮೋ, ಜಲ್ಲಿಯ ಹೊಡೆಯುವ ಕೈಗಳಿಗೆ, ಕಸವಾಗಿಸುವ ಕೈಗಳಿಗೆ, ಎಲೆ ತಟ್ಟುವ ಕೈಗಳಿಗೆ, ಎಲ್ಲ ಹೆಣ್ಣು ಇಂಥ ಎಲ್ಲ ಸೇವೆ ಮಾಡುವ ಕೈಗಳಿಗೆ ನಮೋ ನಮೋ ಅನ್ನುವ ಮಾತಿನಲ್ಲಿ ನಮ್ಮ ಸಿದ್ಧೇಯ ಪುರಾಣಿಕ ತಮ್ಮ ಗಮನದಲ್ಲಿ ಒಂದು ಚಿನ್ನದೇ ಹೇಳುವ ಹಾಗೆ ಜಾತಿಯಿಂದಲೂ ನಮೋ ನಮೋ ಎನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಸೇವೆ ಅವರು ಭಾವನೆಯ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಮ್ಮನ್ನೆಲ್ಲ ಅಭಿನಂದಿಸ್ತಾ, ಜೊತೆಗೆ ಏನಪ್ಪ ರಾತ್ರಿ ಸಂದರ್ಭದಲ್ಲಿ ಪರೀಕ್ಷೆ ಶುರು ಎಲ್ಲ ಪಬ್ಲಿಕ್ ಪರೀಕ್ಷೆ 5, 8, 9 3 ತರಗತಿಗಳಿಗೆ ನಡೀತಾ ಇದೆ. ಆಮೇಲೆ 2 ಪತ್ರಿಕೆ ಮುಗಿದೇ ಹೋಗ್ತಾರೆ. ಮೊದಲನೇ ದಿವಸ ಸ್ವಲ್ಪ ದಿವಸದ ಹಿಂದೆ ಏನಾಯಿತು, ಕೊಟ್ಟು ಒಂದು ಆದೇಶ ಕೊಟ್ಟು ಮಾಡಿದ್ದೇವೆ ಅಂತ ಅನೇಕ ಟೈಮ್ ಕೊಟ್ಟು, ಆದರೆ ಇನ್ನೊಂದು 4 ದಿವಸಗಳೆಲ್ಲ ಸಿಕ್ಕಿಲ್ಲ. ಸರ್ಕಾರ ಮಾಡ್ತಾ ಹೇಳ್ತಿರ್ಬೇಕು ಪರೀಕ್ಷೆ ಮಾಡೋದು ಅಂತೇಳಿ ಈ ಮುಂದಿನ ಮಧ್ಯದಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗಿದೆ. ಈಗಾಗಲೇ 2 ಪತ್ರಿಕೆಗಳನ್ನು 8, 9 ಮತ್ತು 5ನೇ ತರಗತಿ ಮಕ್ಕಳು ಮುಗಿಸಿದ್ದಾರೆ. ಇದು ಪರೀಕ್ಷಾ ಕಾಲ. ಜೊತೆಗೆ ಈ ಪರೀಕ್ಷೆ ಯಾವ ಬರ್ತದೆ ಅಂದರೆ ಬೇಸಿಗೆಯೇ ಬರುತ್ತೆ. ತುಂಬ ಬೇಸಿಗೆಯೇ ಪರೀಕ್ಷೆಗಳು
ಯಶಸ್ಸಿನಿರುತ್ತದೆ ಪರೀಕ್ಷೆಯ ಭಯ ಹೀಗಿರ್ತದೆ ಸಹಜವಾಗಿ. ನಿಮಗೆ ಪರೀಕ್ಷೆ ಕಾಲದಲ್ಲಿ ಓದ್ಕೊಳ್ಬೇಕು ಹೆಚ್ಚಿಗೆ ಏನೂ ಪ್ರಯೋಜನ ಆಗಿದೆ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ. ಯುದ್ಧಕಾಲೇ ಯುದ್ಧ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಚೆನ್ನಾಗಿ ಶಸ್ತ್ರದ ಅಭ್ಯಾಸ ಮಾಡಿದರೆ ಮಾತ್ರ ಯುದ್ಧವನ್ನು ಮಾಡಬೇಕು. ಏನು ಒಂದು ಕತ್ತಿ ಇಟ್ಕೊಳ್ಳಕ್ಕೆ ಬರಲ್ಲ, ಗುರಾಣಿ ಇಟ್ಕೊಳ್ಳಕ್ಕೆ ಬರಲ್ಲ, ಅವತ್ತು ಯುದ್ಧ ಮಾಡಿದ್ರೆ ಶತ್ರುವಿಗೆ ಗುರಿ ಆಗ್ತದೆ. ಬಹಳ ಬೇಗ ಶತ್ರುವಿಗೆ ನಾವು ಅದರಿಂದ ಯಾರು ಚೆನ್ನಾಗಿ ಕಸರತ್ತು ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಇರ್ತಾನೆ ಅವರಿಗೆ ಯಾವಾಗ ಯುದ್ಧ ಬಂದರೂ ಸಿದ್ಧವಾಗಿ. ಇದೇ ರೀತಿ ನೀವು ಕೂಡ ಅಷ್ಟೇ. ಈ ಪರೀಕ್ಷೆ ಅನ್ನೋದ್ರೊಳಗೆ ನೀವೆಲ್ಲ ಚೆನ್ನಾಗಿ ಬರುತ್ತೇನೆ, ಚೆನ್ನಾಗಿ ನಾನು ಮಾರ್ಕ್ಸ್ ತೆಗೆದುಕೊಳ್ತೇನೆ, ನಾನು ಯಾರಿಗೆ ಇರ್ತದಪ್ಪ ಅಂದರೆ ಯಾರಿಗೆ ವಿಶ್ವಾಸ ಇರ್ತದೆ, ಆತ್ಮವಿಶ್ವಾಸ ಇರ್ತದೆ. ಪ್ರತಿನಿತ್ಯ ಅಧ್ಯಯನ ಮಾಡಿರ್ತೀವಿ, ಅಭ್ಯಾಸ ಮಾಡಿರ್ತೀವಿ. ಅಂದಿನ ಪಾಠವನ್ನೇ ಒಂದೇ ಓದಿ ಮನದಟ್ಟು ಮಾಡಿಕೊಂಡು ನಿಮ್ಮ ಮಸ್ತಿಷ್ಕದಲ್ಲಿ ಇಟ್ಟುಕೊಳ್ಳುವುದರವರಿಗೆ ಪರೀಕ್ಷಾ ಸಂದರ್ಭದಲ್ಲಿ ಇದು ವಾರ್ಷಿಕ ಪರೀಕ್ಷೆ ಆದಾಗ ಶಿಕ್ಷಣ ಪದ್ಧತಿ ಎಲ್ಲ ನಿಮಗೆ ಎಲ್ಲ ಪಾಠದ ಪ್ರಶ್ನೆಗಳು ಕೇಳುವಂತಾರೆ. SSLC ಮತ್ತು ಅದೇ ರೀತಿಯ ಪರೀಕ್ಷಾ ಪದ್ಧತಿ ಇದೆ. ಆದ್ದರಿಂದ ನೀವು ಇಂದಿನಿಂದ ಪಾಠಗಳ ಮುಖ್ಯಾಂಶಗಳನ್ನೆಲ್ಲ ಅಭ್ಯಾಸ ಮಾಡಬೇಕು. ಪೂರ್ತಿ ಪಾಠವನ್ನು ಬೇಕಾಗಬೇಕು. ಪಾಯಿಂಟ್ ವೈಸ್ ನೀವು ಅಭ್ಯಾಸವನ್ನು ಮಾಡಬೇಕು. ಈ ಪರೀಕ್ಷೆಯನ್ನು ಇದು ಗಂಭೀರವಾಗಬೇಕು. ಏಕೆಂದರೆ ನಿಮಗೆ ಏನೋ ಮಾಡ್ತಾ ಇದ್ದಾರೆ, ಏನೋ ಅವರಿಗೆ ಅಂತ ತಿಳ್ಕೊಬೇಕು. ನೀವು ಏನು ತಿಳ್ಕೊಬೇಕು ಅಂದ್ರೆ, ಈಗ ನಾನು SSLC ಪರೀಕ್ಷೆ ಬರೀತಾ ಇದ್ದೇನೆ ಅಂತ ತಿಳ್ಕೊಬೇಕು. 5ನೇ ಕ್ಲಾಸ್ ಮಕ್ಕಳಿಗೂ 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ ಇದು SSLC ಪರೀಕ್ಷೆನೇ ಬರೀತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ನೀವು ತಿಳ್ಕೊಬೇಕು. ಹಾಗೆ ನೀವು ಅಭ್ಯಾಸ ಮಾತಾಡೋದ್ರೆ SSLC ಪರೀಕ್ಷೆ ಎಷ್ಟು ಸುಲಭ ಅಂದರೆ ಅಷ್ಟು ಸುಲಭವಾಗಿ ನೀವು ಪರೀಕ್ಷೆನ ಬರೆಯಬೇಕು. ಯಾವುದೇ ಭಯ ಆತಂಕ ಯಾವುದೂ ಇರುವುದಿಲ್ಲ. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಪರೀಕ್ಷೆಯನ್ನು ಉತ್ತಮವಾಗಿ ಯಾವುದೇ ಕಾಪಿ ಮಾಡೋದಾಗಲಿ, ಇನ್ನೊಬ್ಬರು ನೋಡ್ಕೊಂಡು ಬರೆಯೋದಾಗಲಿ ಅಥವಾ ಹೇಳ್ಕೊಟ್ಟಿದ್ದು ಬರೆಯೋದಾಗಲಿ ಮಾಡಬೇಕು. ಆಸೆ ಬರುತ್ತೆ ಮಾಡಬೇಕು. ಸಹಜ. ಹೇಳ್ಕೊಟ್ಟ ಬರೆಯೋಣ, ಮೇಷ್ಟ್ರು ಕೊಟ್ಟ ಬರೆಯೋಣ, ಇನ್ನೊಂದು ಕಾಪಿ ಬರ್ತದೆ. ಎಲ್ಲರಿಗೂ ಸಹಜ ಮನುಷ್ಯ ಸ್ವಭಾವ ಇದೆ. ನಾವು ಈಗ ಆಸೆ ಪಟ್ಟದನ್ನು ಮಾಡಿದ್ರೆ ಮುಂದೆ ನಾವು ಅದನ್ನು ಕಷ್ಟಪಡಿಸಬೇಕಾಗ್ತದೆ. ಅದಕ್ಕೆ ಆಸ್ಪದಕ್ಕೆ ನೀವು 1 ಅಂಕ ಕಡಿಮೆ ಪರವಾಗಿಲ್ಲ, 5 ಅಂಕ ಕಡಿಮೆ ಪರವಾಗಿಲ್ಲ, ಏನು ಇವತ್ತು ಕೇವಲ ಕನಿಷ್ಠ 35% ತೆಗೆದುಕೊಳ್ಳೋದು ಕೂಡ ಮುಂದೆ ದೊಡ್ಡ ಸಾಧನೆ ಮಾಡಿ. 100 ಅಂಕಕ್ಕೆ 100 ತೆಗೆದುಕೊಳ್ಳೋದೇನಲ್ಲ, 100ಕ್ಕೆ ಕೇವಲ 35 ತೆಗೆದುಕೊಳ್ಳೋರು ಬಹಳ ಸಾಧನೆ ಮಾಡಿ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಗಮನದಲ್ಲಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ನಿಮ್ಮ ಸ್ವಂತದನ್ನಾಗಿ ಪರೀಕ್ಷೆಯನ್ನು ಎದುರಿಸಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಬೇಕು. SSLC ಮಟ್ಟಿಗೆ ಅಂದರೆ ಇವತ್ತಿನ 12 ದಿವಸ ಇದೆ. ಬೆಳಿಗ್ಗೆ ಅವಕಾಶ ಇದೆ ನಿಮಗೆ. ಮಕ್ಕಳೆಲ್ಲರೂ ಪರೀಕ್ಷೆ ಹೋಗಿರ್ತಾರೆ, ಮಧ್ಯಾಹ್ನ ಪರೀಕ್ಷೆ ಹೋಗಿರ್ತಾರೆ. ಬೆಳಗ್ಗೆ ಶಾಲೆ ಹೋಗ್ತಿಂತ ಕಾಣಿಸ್ತೀನಿ, ಮಧ್ಯಾಹ್ನದ ಶಾಲೆ ಇರೋದಿಲ್ಲ ನಿಮಗೆ. ಆರಾಮಾಗಿ ಗಾಳಿ ಬಳಿದ್ರೆ ಅಭ್ಯಾಸ ಮಾಡ್ತೀವಿ. ಚೆನ್ನಾಗಿ ಓದಿ ಇದನ್ನೆಲ್ಲ ಮದತ್ ಮಾಡ್ತೀವಿ. ಏಕೆಂದರೆ ನೀವು ಸ್ಮರಣೆ ಮಾಡ್ಕೊಳ್ತಾಯಿರ್ಬೇಕು. ನಿಮ್ಮ ಪಾಠಗಳನ್ನೆಲ್ಲ ಬರ್ತಾ ಇರಬೇಕು. ನಿಮ್ಮ ಮುಖ್ಯಾಂಶಗಳೆಲ್ಲ ಗಮನಿಸ್ತಾ ಇರಬೇಕು. ಅಭ್ಯಾಸ ಮಾಡಿ. ಜೊತೆಗೆ ಮತ್ತೊಂದು ಅಂದರೆ ಈ ಬೇಸಿಗೆ ಕಾಲ ಅಂತಂದರೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಏನು ನಿರ್ಜಲೀಕರಣ ಆಗುತ್ತೆ. ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆ ಆಗುತ್ತೆ. ಈ ಮಾತಾಡ್ತಾ ಇದ್ದೀನಿ, ಈ ಮಾತಿನ ಮೂಲಕ ಆವಿಯಿಂದ ಬೇಕಾದಷ್ಟು ಗಾಳಿಯ ನೀರಿನಾಂಶ ಹೋಗುತ್ತೆ. ನೋಡಿ, ಬೇಸಿಗೆ ಬೆವರುತ್ತೀವಿ ನಾವು, ಬೆವರಿನ ಮೂಲಕ ಬಹಳಷ್ಟು ನೀರಿನಾಂಶ ಹೋಗುತ್ತೆ. ಆಗ ಈ ನಿರ್ಜಲೀಕರಣ ಆದಾಗ ತುಂಬ ತೊಂದರೆಗೆ ಒಳಗಾಗಬೇಕು. ನೀವು ಮಕ್ಕಳು ಒಂದ್ಸತಿ ಒಂದು ಕಪ್ ನೀರು ಕುಡಿತಾ ಇರ್ತೀವಿ, 2 ಗಂಟೆ 3 ಗಂಟೆ ಒಂದ್ಸತಿ ಕುಡಿಬೇಕು. ಓದಲು ಕುಡಿದಾಗ ಅಷ್ಟೇ 1 ಗಂಟೆ ನೀರನ್ನು ಕುಡಿದು ಅಭ್ಯಾಸವನ್ನು ಮಾಡಲು ಪ್ರಯತ್ನ ಮಾಡಿ. ಆ ನೀರನ್ನು ಕುಡಿಯೋದು ಬಿಡಬೇಡಿ. ಹೆಚ್ಚು ನೀರು ಕುಡಿದಷ್ಟು ನಿಮಗೆ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ನಿಮಗೆ ಹೆಚ್ಚು ಆಗಿರೋದಕ್ಕೂ ಕೂಡ ಅನುಕೂಲ ಆಗುತ್ತೆ.
ಹೆಚ್ಚಿಗೆ